ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲ ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು, ಅದೇ ರೀತಿ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನೀವು ಈಗಾಗಲೇ ತಮ್ನಿಲಲ್ಲಿ ನೋಡಿರ್ತೀರಾ, ಎಲ್ಲ ಗೃಹಲಕ್ಷ್ಮಿಯರಿಗೆ 4,000 ಜಮಾ ಆಗಿದೆ. 21 ಮತ್ತು 22ನೇ ಕಂತು ಅಂತ ಹೇಳ್ತಿದ್ದಾರೆ. ಸೊ ಯಾವಾಗ ಜಮೆ ಆಗ್ತು, ಯಾವಾಗಿನಿಂದ ಜಮೆ ಆಗ್ತಾ ಇದೆ, ಇವತ್ತು ಬೆಳಗ್ಗೆಯಿಂದನೇ ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್. ಸೊ ಹಾಗಾದ್ರೆ ನಿಜಕ್ಕೂ 21 ಮತ್ತು 22ನೇ ಕಂತು ಎಲ್ಲರ ಖಾತೆಗೆ ಬಂದಿದೆಯಾ? ಸೊ ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ಸೊ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಹಾಕಿದ್ದಾರೆ ಮತ್ತು ಇದನ್ನು ಯಾವಾಗಿನಿಂದ ಹಾಕ್ತಿದ್ದೀವಿ ಅಂತ ಹೇಳಿದ್ದಾರೆ ಅಥವಾ ಹಾಕಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಈಗಾಗಲೇ ಗೃಹಲಕ್ಷ್ಮಿಯಲ್ಲಿ ಹಲವಾರು ರೀತಿಯಾಗಿ ತೊಂದರೆಗಳನ್ನು ನಾವು ಅನುಭವಿಸಿದ್ದೇವೆ. ಸೊ 2,000 ರೂಪಾಯಿ ಹಾಕಕ್ಕಂತೂ ನಮಗೆ ಈಗಾಗಲೇ 2 ವರ್ಷ ಅಂತ ಹೇಳ್ಬೋದು. ಸೊ ಈಗ 21 ಕಂತುಗಳು ಯಶಸ್ವಿಯಾಗಿ ಎಲ್ಲರ ಒಂದು ಖಾತೆಗೆ ಬಂದಿದೆ. ಸೊ ಅದೇ ರೀತಿ 21 ಕಂತು, ಇನ್ನು 21ನೇ ಕಂತು ಅರ್ಧ ಜನಕ್ಕೆ ಬಂದಿಲ್ಲ. ಸೊ ಅಷ್ಟರಲ್ಲಿ ಈಗ 22ನೇ ಕಂತು ಹಾಕಿದ್ದೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಿದ್ದಾರೆ. ಸೊ ಇದನ್ನು ನೋಡೋಕ್ಕಿಂತ ಮುಂಚೆ ಒಂದಿಷ್ಟು ಗೃಹಲಕ್ಷ್ಮಿಯ ಬಗ್ಗೆ ಮಾತಾಡೋಣ. ಸೊ ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ನಿಮಗೆ ಗೊತ್ತಿರಬಹುದು, ಒಂದು ಮಹಿಳೆಯರಿಗಾಗಿರಲಿ ಅಥವಾ ಎಷ್ಟೋ ಜನರಿಗೆ ಹೆಲ್ಪ್ ಆಗಿದೆ. ಒಂದು ರೀತಿಯಲ್ಲಿ ಸರ್ಕಾರ ಜನಗಳಿಗೆ ಹೆಲ್ಪ್ ಮಾಡ್ತಾ ಇದೆ ಅಂದರೆ ತಪ್ಪಾಗಲ್ಲ. ಸೊ ಈ ಒಂದು ಹೆಲ್ಪು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲ್ಲ. ಆದರೆ ಗೃಹಲಕ್ಷ್ಮಿ ಅಮೌಂಟು ಎಷ್ಟೋ ಜನರಿಗೆ ತಲುಪ್ತಾ ಇಲ್ಲ. ಸೊ ಯಾಕೆ ತಲುಪ್ತಾ ಇಲ್ಲ, ಏನಾಗ್ತಿದೆ ಗೃಹಲಕ್ಷ್ಮಿಯಲ್ಲಿ ಅಂದರೆ, ಸೊ ಈಗಾಗಲೇ 1 ಮತ್ತು 1ನೇ ತಾರೀಕಿನಿಂದ 15ನೇ ತಾರೀಕಿನೊಳಗಾಗಿ ಹಾಕ್ತೀವಿ ಗೃಹಲಕ್ಷ್ಮಿ ಅಂತ ಹೇಳಿದರು. ಸೊ ಅಷ್ಟರೊಳಗಾಗಿ ಹಾಕ್ತಾ ಇದ್ರು. ಬಟ್ ಸೊ ಇಷ್ಟು ದಿನ ಹಾಕಿರೋ ಪ್ರಕಾರ ಅವರು ಹೇಳಿದ ಹಾಗೆ ಎಲ್ಲೂ ಕೂಡ ನಡ್ಕೊಂಡಿಲ್ಲ. ಒಂದು 15ನೇ ದಿನ ಮೇಲೆ ಆಗಿರ್ಬೋದು, 20 ದಿನ ಮೇಲಾಗಿರ್ಬೋದು, ಅಥವಾ 1 ತಿಂಗಳು ಲೇಟು, ಈ ಥರ ಎಲ್ಲ ನಡೆದಿದೆ. ಏನಾದರೂ ಪ್ರಶ್ನೆ ಜನರು ಮಾಡಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳುವರು. ಸೊ ಈಗ ಏನು ಮಾಡ್ತಾ ಇದ್ದಾರೆ ಸರ್ಕಾರ, ಮತ್ತೆ ಅದೇ ಒಂದು ಖ್ಯಾತಿಯನ್ನು ತೆಗಿತಾ ಇದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಎಲ್ಲ ಗೃಹಲಕ್ಷ್ಮಿಯರಿಗೂ 20ನೇ ಕಂತು ಬಂದು ಜಮಾ ಆಗಿದೆ. ಆದರೆ 21ನೇ ಕಂತು ಜಮಾ ಒಂದು ಸ್ವಲ್ಪ ಜನರಿಗೆ ಆಗಿದೆ, ಇನ್ನೂ ಸ್ವಲ್ಪ ಜನರಿಗೆ ಆಗೇ ಇಲ್ಲ. ಹೇಳಬೇಕು ಅಂತ ಹೇಳಿದ್ರೆ ಅಂದರೆ ಏಪ್ರಿಲ್, ಮೇ, ಜೂನ್, ಜುಲೈ ಈ ರೀತಿ ಅವರು ಏನು ಹೇಳ್ತಾ ಇದ್ದಾರೆ, ಈಗಾಗಲೇ ನಾವು ಮೇ ತಿಂಗಳವರೆಗೂ ಹಾಕ್ಬಿಟ್ಟಿದ್ದೀವಿ, ಜೂನ್ ಮಾತ್ರ ಹಾಕಬೇಕು, ಓಕೆನಾ? ಸೊ ಜುಲೈದು ಹಾಕಬೇಕು, ಜೂನ್ ಅಷ್ಟೇ ಹಾಕಬೇಕು ನಾವು, ಅದ್ರ ಹಿಂದಿನಕ್ಕಂತೂ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಆದರೆ ಜನಗಳ ಮಧ್ಯೆ ಒಂದು ಪ್ರಶ್ನೆ ಆಗಿರ್ಬೋದು, ನಮಗೆ ಒಂದು ಪ್ರಶ್ನೆ, ಯಾಕಂದರೆ ನಾವು ಗೃಹಲಕ್ಷ್ಮಿ ಅಪ್ಡೇಟ್ ನೋಡ್ತಾನೆ ಇರ್ತೀವಿ, ನಮಗೆಲ್ಲ ಕಾಡೋದೊಂದೇ. ಸೊ ನಮ್ಮ ಪ್ರಕಾರ ಈಗ ಗೃಹಲಕ್ಷ್ಮಿಯಲ್ಲಿ 21 ಕಂತುಗಳು ಮಾತ್ರ ಬಂದಿರುವಂಥದ್ದು. ಸೊ ಅಂದರೆ ಇಲ್ಲಿಗೆ ಗೃಹಲಕ್ಷ್ಮಿಯರ ಖಾತೆಗೆ 40,000 ಅಮೌಂಟು ಬಂದಿರುವಂಥದ್ದು, ಓಕೆನಾ? ಸೊ ನಿಮಗೆಲ್ಲರಿಗೂ ಗೊತ್ತಿರಬಹುದು, ನಮಗೂ ಗೊತ್ತಿರಬಹುದು, 20 ಕಂತುಗಳು ಮತ್ತು 21 ಅಂದ್ಕೊಳ್ಳೋಣ, ಅಷ್ಟು ಆಸುಪಾಸಿನಲ್ಲಿ ಇದ್ದೀವಿ. ಆದರೆ ಸರ್ಕಾರದ ಮುಂದೆ ಒಂದು ನ್ಯೂಸ್ಗಳ ಚಾನಲ್ ಮುಂದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ನಾವು 21ನೇ ಕಂತಿನೊಳಗೂ ಹಾಕಿಬಿಟ್ಟಿದ್ದೀವಿ, 22 ಕಂತೂ ಹಾಕಿಬಿಟ್ಟಿದ್ದೀವಿ, 21 ಅಲ್ಲ 22 ಕಂತುಗಳನ್ನು ಹಾಕಿದ್ದೀವಿ, ಕೇವಲ ನಾವು ಜುಲೈ ತಿಂಗಳದ್ದು ಮಾತ್ರ ಹಾಕಬೇಕು. ಸೊ ಇಷ್ಟು ದಿನದ ಕಂತು ಅಂದರೆ ಇನ್ನು 2 ಕಂತು ಏನಾಯಿತು? 21, 22 ಎಷ್ಟೋ ಜನರಿಗೆ ಬಂದೇ ಇಲ್ಲ. 22ನೇ ಕಂತು ಹಾಕಬೇಕು, ಆದರೆ ಇವರು ಡೈರೆಕ್ಟಾಗಿ ಜುಲೈ ತಿಂಗಳಿಗೆ ಅಂದರೆ ಡೈರೆಕ್ಟ್ 23ನೇ ಕಂತಿಗೆ ಹೋಗಿಬಿಟ್ಟಿದ್ದಾರೆ. ಇನ್ನೆರಡು ಕಂತುಗಳು ಏನಾಯಿತು? ಸೊ ನೀವು ಕಮೆಂಟ್ ಮಾಡಲೇಬೇಕು, ಕಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಪ್ರಕಾರ, ಜನಗಳ ಪ್ರಕಾರ ಆಗಿರ್ಬೋದು, ನಾವಿವಾಗ ನಮಗೆ ಬಂದಿರುವಂಥ ಅಮೌಂಟ್ ಪ್ರಕಾರ 40,000 ಬಂದಿದೆ ಇದುವರೆಗೂ 21 ಕಂತುಗಳು ಅಂತ ಹೇಳ್ಬೋದು. ಈಗ 22, 21, ಇನ್ನು 21 ಅರ್ಧ ಜನಕ್ಕೆ ಮಾತ್ರ ಬಂದಿರೋದು, ಫುಲ್ ಜನರಿಗೆ ಬಂದಿಲ್ಲ. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡೋದಾದರೆ 4,000 ರೂಪಾಯಿ ಬರಬೇಕು, 21 ಮತ್ತು 22 ಕಂತುಗಳು ಬರಬೇಕು. ಆದರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳ್ತಾ ಇದ್ದಾರೆ ನ್ಯೂಸ್ ಮುಂದೆ ಅಂದರೆ, ಜುಲೈ ತಿಂಗಳದ್ದು ಬರಬೇಕು, ಎಲ್ಲ 21, 22 ಎಲ್ಲ ಕಂತುಗಳು ಮುಗಿದಿದೆ, ಕೇವಲ ನಾವು 1 ಕಂತಿನ ಅಮೌಂಟನ್ನು ಮಾತ್ರ ಹಾಕಬೇಕು, ಅದು ಕೂಡ ಹಾಕಿದ್ದೀವಿ ಆಲ್ರೆಡಿ, ಬರೋದಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ಇವರು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ? ಇನ್ನು 2 ಕಂತುಗಳು ಎಲ್ಲಿ ಹೋಯಿತು? ಸೊ ಎಲ್ಲ ಜನರು ನೀವು ಕಮೆಂಟ್ಗಳನ್ನು ಮಾಡಲೇಬೇಕು, ಯಾರು ಕೂಡ ಬಿಡಬೇಡಿ. ಇವರ ಮಧ್ಯೆ ಏನದು, ಈಗ ಏನಾದರೂ ಮಾತಾಡಿಕೊಂಡು ಕೂಸು ಬಡವಾಯಿತು ಜಗಳ ಆಡೋದ್ರಲ್ಲಿ ಅಂತ ಹೇಳ್ತಾರಲ್ವ, ಸೊ ಅದೇನೋ ಗಾದೆ ಇದೆಯಲ್ವ. ಸೊ ಆ
ಆ ಥರ ಆಗುತ್ತೆ. ಸೊ ಇಬ್ಬರ ಮಧ್ಯೆ ಮೂರನೇವನಿಗೆ ಲಾಭ ಅನ್ನೋ ಥರ ಈ ಜನಗಳಿಗೆ ಬರುವಂಥ ಹಣನ ಅವರೇ ಏನಾದರೂ ಮಾಡಿಬಿಡ್ತಾರೆ ಅಥವಾ ಅವರೇನು ತಿನ್ಕೊಂಡ್ಬಿಡ್ತಾರೆ ಅನ್ನೋದು ಒಂದು ಎಲ್ಲರಿಗೂ ಕೂಡ ಕಾಡ್ತಿರೋವಂಥ ವಿಷಯ. ಯಾಕಪ್ಪ ಅಂತ ಹೇಳಿದ್ರೆ 2 ತಿಂಗಳ ಅಮೌಂಟು ₹1 ಇಲ್ಲ ₹2 ಇಲ್ಲ ₹4,000 ಯಾಮಾರಿಸ್ತಾ ಇದ್ದಾರೆ. ಸೊ ನ್ಯೂಸ್ ಮುಂದೆನೇ ಹೇಳಿರುವಂಥದ್ದು, ನೀವು ಬೇಕಿದ್ರೆ ನ್ಯೂಸಲ್ಲಿ ಹೋಗಿ ನೋಡಬಹುದು. ನಾವು ಈಗಾಗಲೇ 22 ಕಂತುಗಳನ್ನು ಹಾಕಿಬಿಟ್ಟಿದ್ದೀವಿ, ಕೇವಲ 23 ಕಂತು ಹಾಕಬೇಕು ಅಂತ ಹೇಳ್ತಿದ್ದಾರೆ. ಇದರ ಮಧ್ಯೆ 2 ಕಂತುಗಳ ಅಮೌಂಟು ಹೋಗುತ್ತೆ, ಅಂದರೆ ₹4,000 ಲಾಸ್ ಆಗುತ್ತೆ. ಸೊ 4,000 ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಹಾಕಿಲ್ಲ. 21, 22 ಒಟ್ಟಿಗೆ ಜಮಾ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇದುವರೆಗೂ ಯಾರಿಗೂ ಕೂಡ ಬಂದಿಲ್ಲ. ಸೊ ನಿಮಗೇನಾದರೂ ಬಂದಿದ್ದರೆ ಕಮೆಂಟ್ ಮಾಡಿ. ಸೊ ನಮ್ಮ ಪ್ರಕಾರ ಯಾರಿಗೂ ಕೂಡ ಇನ್ನೂ 23ನೇ ಕಂತಿನ ಅಮೌಂಟ್ ಯಾರಿಗೂ ಕೂಡ ಜಮಾ ಆಗಿಲ್ಲ. ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಆಲ್ರೆಡಿ ಹಾಕಿಬಿಟ್ಟಿದ್ದೀವಿ, ಬೆಳಗ್ಗೆಯಿಂದನೇ ಹಾಕಿದ್ದೀವಿ, ಸಂಜೆಯಿಂದನೇ ಹಾಕ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಎಷ್ಟೋ ವಿಡಿಯೋಗಳು ಕೂಡ ನೀವು ನೋಡಬಹುದು, ಸಂಜೆಯಿಂದಲೇ ಹಾಕಿಬಿಟ್ಟಿದ್ದಾರೆ, 4,000 ಜಮಾ ಅಂತೆಲ್ಲ ವೈರಲ್ ಆಗ್ತಾ ಇದೆ. ಸೊ ಯಾರು ಕೂಡ ಕಿವಿ ಕೊಡಬೇಡಿ, ನಿಮ್ಗೆ ಎಷ್ಟು ಕಂತುಗಳು ಬಂದಿದೆ ಅಂತ ತಪ್ಪದೇ ಕಾಮೆಂಟ್ ಮಾಡಿ, ಓಕೆನಾ. ಸೊ ಬೇರೆಯವ್ರಿಗೂ ಕೂಡ ನೋಡೋರಿಗೆ ಗೊತ್ತಾಗುತ್ತೆ, ಅದೇ ರೀತಿ ಸರ್ಕಾರಕ್ಕೂ ಕೂಡ ಗೊತ್ತಾಗುತ್ತೆ. ಸರ್ಕಾರಕ್ಕೆ ಪ್ರಶ್ನೆ ಮಾಡಲೇಬೇಕು. ಸೊ ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡಲೇಬೇಕು. ಯಾಕಪ್ಪ ಅಂದರೆ ₹2,000 ಅವರು ಮನ್ನಾ ಮಾಡಿಬಿಡ್ತಾರೆ. ಯಾರೂ ಕೇಳಿಲ್ಲ, ಜನರು ಕೇಳಿಲ್ಲ ಅಂದರೆ ನಾವು ಕರೆಕ್ಟ್ ಆಗಿದ್ದೀವಿ ಅಂತ ಅವರು ತಿಳ್ಕೊಂಡು ಬಿಡ್ತಾರೆ. ಸೊ ಇದು ಯಾರು ಕನ್ಫ್ಯೂಸ್ ಆಗಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಜನರ ಪ್ರಕಾರ ಈಗ ಬರುವಂಥದ್ದು 23ನೇ ಕಂತು ಬರಬೇಕು, 21, 22 ಬಂದಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ನಾವು 23ನೇ ಕಂತು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಸಾರಿ, 22ನೇ ಕಂತು ನಿಮಗೆ ಬರಬೇಕು. ಸೊ ನನ್ನ ಪ್ರಕಾರ, ಸೊ ನಿಮ್ಮ ಪ್ರಕಾರ ಎಷ್ಟನೇ ಕಂತು ಬರಬೇಕು ಅಂತ ತಪ್ಪದೇ ಕಮೆಂಟ್ ಮಾಡಿ, ಓಕೆನಾ. ಸೊ ಈ ರೀತಿ ಗೃಹಲಕ್ಷ್ಮಿಯಲ್ಲಿ ಒಂದು ಗೊಂದಲ ನಡೀತಾ ಇದೆ. ಸೊ ನೀವು ಇದಕ್ಕೆ ಏನು ಹೇಳ್ತೀರಾ ಅಂತ ತಪ್ಪದೇ ಕಾಮೆಂಟ್ ಮಾಡಿ. ಸೊ ಹಾಗೆಯೇ ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಅಮೌಂಟು ಇನ್ನೂ ಕೂಡ 21ನೇ ಕಂತು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೀವು ಈಗಾಗಲೇ ಏನಾದರೂ ಅದರಲ್ಲಿ ಮಿಸ್ಟೇಕ್ ಇರ್ಬೋದು ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು, ಬಂದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಿಮ್ದು ಏನಾದರೂ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಾಗಿರ್ಬೋದು. ಸೊ ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ ಈ KYC ಮತ್ತು ಆಧಾರ್ ಕಾರ್ಡ್ ಅಪ್ಡೇಟು ಕೇಳಿದ್ರು. ಸೊ ಅದು ಕೂಡ ನೀವು ಇನ್ನೂ ಮಾಡಿಸಿಲ್ಲ ಅಂದರೆ ದಯವಿಟ್ಟು ಮಾಡಿಸಿ ಹೋಗಿ, ಆವಾಗ ನಿಮಗೆ ಬಂದೇ ಬರುತ್ತೆ, ಓಕೆನಾ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಗೃಹಲಕ್ಷ್ಮಿಯಲ್ಲಿ ಇಷ್ಟೆಲ್ಲ ಗೊಂದಲಗಳು ನಡೀತಾ ಇದೆ. ಸೊ ಇದರ ಮಧ್ಯೆ ನಿಮ್ಗೆ ಎಷ್ಟನೇ ಕಂತು ಬಂದಿದೆ, ಎಷ್ಟನೇ ಕಂತು ಬರಬೇಕು ಅಂತ ತಪ್ಪದೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ.